ದಿಲೀಪ್ ಅವರು ಒಂದಷ್ಟು ಪ್ರಶ್ನೆಗಳನ್ನು ಹಾಕಿದ್ರು ನಿಮಗೆ ಯಾದವ್ ಅವರೇ. ಅಂಡ್ ನಂದೊಂದಷ್ಟು ಪ್ರಶ್ನೆಗಳಿದೆ. ಫೆಬ್ರವರಿ ಮಾರ್ಚ್ನ ಗೃಹ ಲಕ್ಷ್ಮಿ ಹಣವನ್ನ ಇವತ್ತಿಗೂ ನೀವು ತಲುಪಿಸಿಲ್ಲ. ಅದು ಬೆಳಗಾವಿ ಸೆಷನ್ ಅಲ್ಲಿ ಚರ್ಚೆಗೆ ಬಂತು. ಆ ಚರ್ಚೆ ಅಲ್ಲಿಗೆ ಮುಗ್ದೋಯ್ತು. ಬಿಜೆಪಿನೂ ಅಲ್ಲಿಗೆ ಬಿಟ್ಟಾಯ್ತು. ಮೇಡಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಎಂ ಅದನ್ನ ಅಲ್ಲಿಗೆ ಬಿಟ್ಟಾಯ್ತು. ಫೆಬ್ರವರಿ ಮಾರ್ಚ್ನ ಹಣ ಇನ್ನೂ ಬಂದಿಲ್ಲ ಶಿವಶಂಕರ್ ಸರ್. ಆ ದುಡ್ಡು ಎಲ್ಲೋಯ್ತು ಅನ್ನೋದು ಗೊತ್ತಾಗಬೇಕು. 79 ಕೋಟಿ ಸತ್ತವರ ಅಕೌಂಟ್ಗಳಿಗೆ ಹೇಗೋಯ್ತು? ಅಷ್ಟು ಸ್ಕ್ರೂಟಿನಿ ಮಾಡುವಷ್ಟು ಅಧಿಕಾರಿಗಳಿಗೆ ಜ್ಞಾನ ಇಲ್ವಾ, ಟೈಮ್ ಇಲ್ವಾ, ಏನಿಲ್ವಾ, ಅದನ್ನು ಅವರೇ ಆನ್ಸರ್ ಮಾಡಬೇಕು. ಇಂದಿರಾ ಕಿಟ್ ಕೊಟ್ಟಿಲ್ಲ. ಯುವ ನಿಧಿ ನಮಗೆ ಬಂದಂಥ ಮಾಹಿತಿ ಸರ್, ನಾವು ಒಂದು ಗ್ರೌಂಡ್ ರಿಪೋರ್ಟ್ ತಗೊಂಡಾಗ ಯುವ ನಿಧಿ ನಾಟ್ ಈವನ್ 5% ಯೂತ್ಗೂ ಕೂಡ ರೀಚ್ ಆಗಿಲ್ಲ ಸರ್. ಯುವ ನಿಧಿ 5% ಯುವಕರಿಗೂ ಕೂಡ ರೀಚ್ ಔಟ್ ಆಗಿಲ್ಲ. ಸೊ ಇದೆಲ್ಲದಕ್ಕೂ ನೀವು ಉತ್ತರ ಕೊಡಬೇಕು. ಒಂದ್ ಕಡೆ ಇಂದಿರಾ ಕ್ಯಾಂಟೀನ್ಗಳು ಮುಚ್ಚೋಗ್ತಾ ಇದ್ದಾವೆ, ಇಂದಿರಾ ಕ್ಯಾಂಟೀನ್ಗಳ ಕಿಚನ್ಗಳು ಮುಚ್ಚೋಗ್ತಾ ಇದ್ದಾವೆ, ಈ ಕಡೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಈ ಕಡೆ ಸ್ವಪಕ್ಷದ ಶಾಸಕರಲ್ಲೇ ಅಸಮಾಧಾನ ಇದೆ, ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಇದೆಲ್ಲವೂ ಇದೆ. ಯಾದವ್ ಅವರೇ, ನೀವೇನು ಹೇಳ್ತೀರಿ? ನೋಡಿ, ಈಗೇನು ಬಿಜೆಪಿಯವರು ಕೆಲವು ಅಂಕಿ ಸಂಖ್ಯೆಗಳನ್ನ ಹೇಳಿದ್ರು, ಅವರು ಸುಳ್ಳು ಅಂಕಿ ಸಂಖ್ಯೆಗಳನ್ನ ಹೇಳೋದ್ರಲ್ಲಿ ನಿಸ್ಸೀಮ. ಸುಳ್ಳು ಅಂತ ಪ್ರೂವ್ ಮಾಡಿ ನೀವು ಹೇಳ್ದಂಗೆ ಅವ್ರು ಸುಳ್ಳು ಅಂತ ಒಪ್ಕೋಣ. ಇವತ್ತು ಸತ್ಯನೇ ಹೇಳ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು ಏನು ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಭಾರ ಆಗ್ತದೆ. ಖಂಡಿತವಾಗೂ ಒಂದ್ ನಿಮಿಷ ನೀವು ಮಾತನಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೀನಿ. ನೀವು ಮಾತನಾಡ್ಬೇಕಾದ್ರೆ ಸುಮ್ಮನೆ ಇದ್ದೀನಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ನ ಕೇವಲ ಅವ್ರು ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಭಾರ ಅಂತಕ್ಕಂಥ ವರ್ಡ್ ಅನ್ನು ಹೇಳಿದ್ದಾರೆ. ಒಂದ್ ನಿಮಿಷ ಹೇಳ್ತೀನಿ ಮೇಡಮ್. ಒಂದು ಗವರ್ನೆನ್ಸ್ ನಡೆಯುವಂತ ಸಂದರ್ಭದಲ್ಲಿ ಒಂದು ಒಟ್ಟಾರೆ ಬಡ್ಜೆಟ್ ಬಗ್ಗೆ ಎಲ್ಲ ಬುದ್ಧಿಜೀವಿಗಳು, ಮಾಧ್ಯಮದವರು, ವಿರೋಧ ಪಕ್ಷಗಳು ಚರ್ಚೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಸ್ಪಷ್ಟಪಡಿಸ್ತೇನೆ, ನಾವು ಸಿಸ್ಟಮ್ ಅಲ್ಲಿ ಇದ್ದೇವೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ. ಆರ್ಥಿಕವಾಗಿ ಅವರು ಎಕ್ಸ್ಪರ್ಟ್ ಇದ್ದಾರೆ. ಸುಮಾರು 19 ಬಡ್ಜೆಟ್ಗಳನ್ನ ಅವರು ಮಂಡಿಸಿದ್ದಾರೆ. ಅವ್ರಿಗೆ ಎಲ್ಲಾ ರೀತಿಯ 17ನೇ ಬಡ್ಜೆಟ್ ಮಂಡಿಸಿದ್ದಾರೆ. ಸೊ ಅವ್ರಿಗೆ ಎಲ್ಲಾ ರೀತಿಯ ಈ ಕರ್ನಾಟಕದ ಚಿತ್ರಣನೆ ಅವ್ರಿಗಿದೆ. ಮೇಡಮ್, ಹೇಳಿದ್ರು, ಕೆಲವು ಬುದ್ಧಿಜೀವಿಗಳು ಹೇಳ್ತಾರೆ, ಜಾಬಲ್ಲಿ ಎಷ್ಟು ದುಡ್ಡು ಇರ್ತತೆ ಅದನ್ನ ನೋಡಿ ಮಾಡಬೇಕಂತ. ಮೇಡಮ್, ನಮ್ಮ ಪಕ್ಷಕ್ಕೆ ಅದನ್ನ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಜೆಟ್ ತಯಾರು ಮಾಡ್ತಕ್ಕಂಥವ್ರು ನಾವು. ನಮಗೆ 56,000 ನಿಮ್ಮ ಭಾಷಣ ಇವರು ಅಧಿಕಾರಕ್ಕೆ ಬಂದ ತಕ್ಷಣ 18ರವರೆಗೆ ನಾವು 45,000 ಇದ್ರೆ ಏಕಾಏಕಿ 80,000 ಸಾಲ ಮಾಡ್ತಾರೆ. 75,000 ಕೋಟಿ ರೂಪಾಯಿ ಸಾಲ ಮಾಡ್ತಾರೆ. ಇವತ್ತು ಕೋವಿಡ್ ನೆಪ ಹೊಡಿತಾರೆ. ಆದ್ರೆ ಅದೇ ಕೋವಿಡ್ ನೀವು ರೀಲ್ ಬಿಡ್ತಕ್ಕಂಥದ್ದು ಈ ರಾಷ್ಟ್ರದ ಯಾರು ದಡ್ರಿಲ್ಲ. ನೀವು ಅದೇ ಕೋವಿಡ್ ನಲ್ಲಿ ಹಗರಣಗಳ ಇವತ್ತು ಕೋವಿಡ್ ಎಷ್ಟು ಬೋರ್ಡಲ್ಲಿ ಈಗ ಮಾತಿಗೆ ಅಡ್ಡ ಬರ್ತಕ್ಕಂಥದ್ದು ಏನು ಮಾಡಿರ್ತಕ್ಕಂತ ಅವೈಜ್ಞಾನಿಕತೆ ಇದೆ. ಇವತ್ತು ಇವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಒಂದೊಂದು ಕಾಮಗಾರಿಗೆ 4 MOU ಕೇಳಿಸ್ಕೊಳ್ಳಿ. ನೀವು ಹೇಳಿದ್ದು, ನೀವು ಎಷ್ಟೇ ಜೋರಾಗಿ ಕಿರ್ಚಿದ್ರು ಸತ್ಯ ಯಾವುದು ಸುಳ್ಳಾಗಲ್ಲ. ಬಿಜೆಪಿ ಎಡವಟ್ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಬಿಜೆಪಿ ಎಡವಟ್ ಮಾಡಿರೋದಕ್ಕೆ ಜನ 60 ಸೀಟ್ ಕೊಟ್ಟು ಮೂಲಲ್ಲಿ ಕೂರಿಸಿದ್ದು. ನಿಮ್ ಸರ್ಕಾರ ಬಂದು 3 ವರ್ಷ ಆಯ್ತು. 3 ವರ್ಷದಲ್ಲಿ ನೀವೆಷ್ಟು ಎಡವಟ್ ಮಾಡಿದ್ದೀರಾ ಅಂತ ಲಿಸ್ಟ್ ಕೊಡ್ಲಾ? ದಾಖಲೆ ಇಟ್ಟು ಮಾತಾಡ್ಲಾ? ನಿಮ್ DCM ಏನ್ ಮಾತಾಡಿದ್ದಾರೆ ಇವತ್ತು ಅನ್ನೋದು ನೀವು ಅರ್ಧಂಬರ್ಧ ಕಟ್ ಮಾಡಿದ್ದಾರೆ ಬಿಜೆಪಿ ಅವರು ಅಂದ್ರೆ. ಫುಲ್ ವಿಡಿಯೋ ನಾನ್ ಪ್ಲೇ ಮಾಡ್ಲಾ? ನೋಡಿ ಮೇಡಮ್, ನಾನ್ ಪ್ಲೇ ಮಾಡ್ಲಾ? ಅಲ್ಲಲ್ಲ, ನೋಡಿ ಮೇಡಮ್ ಅವರೇ, ಅವ್ರು ಹೇಳಿರ್ತಕ್ಕಂಥದ್ದು ಉದ್ದೇಶ ಸ್ಪಷ್ಟ ಇದೆ.
ನೋಡಿ, ನಾವು ಈ ವ್ಯವಸ್ಥೆಯಲ್ಲಿ ಸರ್ಕಾರ ನಡೆಸಂತ ಸಂದರ್ಭದಲ್ಲಿ 52 ಒಂದ್ ನಿಮಿಷ, ಸಾವಿರ ನೀವು ಕೋಟಿ ಕೇಳಿಸ್ಕೊಳ್ಳಿ. ಇದ್ದಿದ್ರೆ ಇನ್ನು ಅಡಿಷನಲ್ ಆಗಿ ಒಂದ್ ನಿಮಿಷ. ಹೆಚ್ಚುವರಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಆಗದೇ ಇಲ್ಲ. ನೇರವಾಗಿ ಹೇಳಿದ್ದಾರೆ. ಭಾರ ವಿಡಿಯೋ ನೋಡ್ಕೊಳ್ಳಿ ಇನ್ನೊಂದ್ಸಲ ಸರ್. ಇವರು ಈ ರೀತಿಯ ಬಿಜೆಪಿಯವರು ಇದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರು ಆದ್ರೆ ಸೃಷ್ಟಿ ಮಾಡ್ತಾ ನಮಗೆ ಇಲ್ಲ? ಯಾವುದೇ ಹಣಕಾಸಿನ ಯಾರು ಸೃಷ್ಟಿ ಮಾಡ್ತಾ ಇಲ್ಲ? ಯಾರು ಸೃಷ್ಟಿ ಮಾಡ್ತಾ ಇಲ್ಲ? ನಾವು ಶಿವಶಂಕರ್ ಸರ್, ಸಾಲದ ಸುಳಿಯಲ್ಲಿ ಹಾಕಿದೆ. ಗ್ಯಾರಂಟಿ ರಾಜ್ಯದ ಆರ್ಥಿಕತೆ 4ನೇ ಸ್ಥಾನಕ್ಕೆ ಯಾಕೆ ಕುಸಿದಿದೆ? ಅದಕ್ಕೆ ಕಾರಣ ನೀವು. ರಾಜ್ಯದ ಆರ್ಥಿಕತೆ ಈ ವರ್ಷ 4ನೇ ಸ್ಥಾನಕ್ಕೆ ಯಾಕೆ ಕುಸಿದಿದೆ? ಕುಸಿದಕ್ಕೆ ಕಾರಣ ನೀವು. ಯಾರು? ನಾವಲ್ಲ, ನೀವು. ಮುಖ್ಯಮಂತ್ರಿ ರಾಜೀನಾಮೆ ಕೊಡಕ್ಕೆ ಹೇಳಿ. ಸರ್, ಒಂದ್ ನಿಮಿಷ. ರಾಜೀನಾಮೆ ಕೊಡಕ್ಕೆ ಹೇಳಿ. ಯಡಿಯೂರಪ್ಪ ಅಥವಾ ಬಸವರಾಜ ಬೊಮ್ಮಾಯಿ ಅವರು ಅಲ್ಲ ಮುಖ್ಯಮಂತ್ರಿ ಆಗಿರೋದು, ಸಿದ್ದರಾಮಯ್ಯ ಅವರು ಆಗಿರೋದು. ಇಲ್ಲಿ ಆರ್ಥಿಕತೆ ಬಗ್ಗೆ ಸ್ವಲ್ಪ ನಯ ಪೈಸೆ ನಾಯಿ ಹಿಡ್ಕೊಂಡು ಮಾತಾಡ್ರಿ ಮೀಡಿಯಾದಲ್ಲಿ. ಒಂದ್ ನಿಮಿಷ ಇರಿ. ಯಾದವ್ ಅವರೇ, ಪ್ಲೀಸ್ ಸೆನ್ಸಿಬಲ್ ಆಗಿ ಮಾತಾಡಿ. ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಸೆನ್ಸಿಬಲ್ ಆಗಿ ಮಾತಾಡಿ. ಗ್ಯಾರಂಟಿನ ಯಾರು ಟೀಕೆ ಮಾಡಿಲ್ಲ, ನಾವ್ ಯಾರು ಟೀಕೆ ಮಾಡಿಲ್ಲ. ಗ್ಯಾರಂಟಿ ತಪ್ಪು ಆರ್ಥಿಕತೆ ಅಂತ ಬಗ್ಗೆ ಯಾರು ಮಾತಾಡ್ತಾ ಹೇಳ್ತಾ ಇಲ್ಲ. ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿರೋ ರೀತಿ ಸರಿ ಇಲ್ಲ ಅಂತ ಹೇಳ್ತಾ ಇದೀವಿ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಸ್ಪೀಕ್ ಸೆನ್ಸಿಬ್ಲಿ. ಶಿವಶಂಕರ್ ಸರ್ ಆಗ್ಲಿ, ನಾನಾಗ್ಲಿ, ದಿಲೀಪ್ ಆಗ್ಲಿ, ಗ್ಯಾರಂಟಿಗಳನ್ನ ಯಾಕೆ ಕೊಟ್ರಿ ಅಂತ ನಾವ್ ಯಾರು ಕೇಳ್ತಾ ಇಲ್ಲ. ಗ್ಯಾರಂಟಿಗಳನ್ನ ಕೊಟ್ಟು ತಪ್ಪು ಮಾಡಿದ್ರಿ ಅಂತ ನಾವ್ ಹೇಳ್ತಾ ಇಲ್ಲ. ಆದ್ರೆ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿರೋ ರೀತಿ ಇದೆಯಲ್ಲ, ಅದನ್ನ ಎಲ್ರಿಗೂ ಕೊಡ್ತೀನಿ ಅನ್ನೋ ಅಂತ ಒಂದು ಏನ್ ಹೇಳ್ಬೇಕು, ಹುಚ್ಚತನ ಅಂತ ಹೇಳ್ತೀನಿ ಶಿವಶಂಕರ್ ಸರ್. ನಾನು ಅದು ಹುಚ್ಚತನನೇ. ಅದು ಕೇವಲ ನಿಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು ಅಷ್ಟೇ ನಿಮ್ಮ ಸ್ಟ್ರಾಟಜಿ ಆ ಟೈಮಲ್ಲಿ. ಮೇಡಮ್ ಅವರೇ, ಖಂಡಿತವಾಗೂ ಅಲ್ಲ. ಯಾಕಂತ ಹೇಳಿದ್ರೆ ಹಾಗಾದ್ರೆ ಏನು ನನಗೆ ಒಂದ್ ಪಾಯಿಂಟ್ ಆನ್ಸರ್ ಬೇಕು. ಹೇಳಿ, ನಾನು ಹೇಳ್ತೀನಿ. ಚುಟುಕಾಗಿ ಹೇಳ್ಬೇಕು. ಚುಟುಕಾಗಿ. ಇವತ್ತು ಪ್ರಾಥಮಿಕ ಶಿಕ್ಷಣ ಉಚಿತ ಶಿಕ್ಷಣ ಎಲ್ಲರಿಗೂ ಗೊತ್ತಲ್ಲ. ಅಲ್ಲಿ ಕ್ಲಾಸಿಫಿಕೇಶನ್ ಆಗಿದೆಯಾ? ಅಲ್ಲರಿ, ನಿಮ್ಗೆ ತಲೆ ಇಟ್ಕೊಂಡು ಮಾತಾಡ್ರಿ. ಏನೇನೋ ಮಾತಾಡ್ತೀರಲ್ಲ. ಅದೇ ರೀತಿಯಲ್ಲಿ ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡಿ. ಪ್ರಾಥಮಿಕ ಶಿಕ್ಷಣ ಎಲ್ರಿಗೂ ಉಚಿತ, ಅದು ಇದೊಂದು ನನ್ ಪ್ರಶ್ನೆ ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಡಿ. ನೀವು ಯಾರು ಬೇಡ ಅಂತ ಹೇಳಕ್ ಬಿಡಿ, ನನಗೆ ಪ್ರಶ್ನೆ ಹೇಳಕ್ ಬಿಡಿ. ನನಗೆ ಎಲ್ರಿಗೂ ನೀವು ಒಂದು ಉಚಿತ, ಅದನ್ನ ನಾವು ಎಲ್ರಿಗೂ ಸಮನಾಗಿ ಹಂಚ್ತಿದೀವಿ ಅಂತ ಆದ್ಮೇಲೆ, ಹಾಗಾದ್ರೆ ಏನೇನ್ ಸ್ಕ್ರೂಟಿನಿ ಮಾಡಿದಿರಲ್ಲ ಎಲ್ಲಾನು ತೆಗೆದ್ಬಿಟ್ಟು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಮತ್ತೆ ಇನ್ನೊಂದು ಯಾವ್ದಾದ್ರು ಶಕ್ತಿ ಯೋಜನೆ ಮತ್ತು ಯುವ ನಿಧಿ, ಅನ್ನಭಾಗ್ಯ, ಕರ್ನಾಟಕದ ಪ್ರತಿಯೊಬ್ಬರಿಗೂ ಫ್ರೀ ಕೊಡಿ. ಹಂಗಾದ್ರೆ ಒಂದ್ ನಿಮಿಷ ಕೊಡಿ. ಹಂಗಾದ್ರೆ ನ್ಯಾಯ ಅಲ್ಲ ನಿಮ್ ಸರ್ಕಾರದ್ದು? ಎಲ್ರಿಗೂ ಪ್ರಾಥಮಿಕ ಶಿಕ್ಷಣ ಹೆಂಗೆ ಉಚಿತನೋ ಇದನ್ನು ಹಂಗೆ ಮಾಡಕ್ಕೆ ಹೊರಟಿದ್ದವರಲ್ಲ ನೀವು. ಕೊಡಿ ಫ್ರೀ ಹಂಗಾದ್ರೆ ಎಲ್ರಿಗೂ. ನಾವು ಆ ಒಂದು ಕಾಯ್ದೆ ಅದನ್ನು ಜಾರಿಗೆ ತಂದಂತಹ ಸಂದರ್ಭಗಳಲ್ಲಿ ನಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಏನಂತ ಹೇಳಿದ್ರೆ, ಇವತ್ತು ನಾವು ಕೊಡ್ತಕ್ಕಂಥದ್ದು ಏನು ಅದಿದೆ, 2,000 ರೂಪಾಯಿ ಇದ್ದಾಗಲಿ, ಮಹಿಳೆಯರಿಗೆ ಉಚಿತವಾಗಿ ಓಡಾಡೋದು, ಆಮೇಲೆ KV ಇದ್ರದ್ದಾಗ್ಲಿ, ಸೊ ವಿದ್ಯುತ್ ಆಗ್ಲಿ, ಇದೆಲ್ಲದನ್ನ ಕೊಟ್ಟಿರೋ ಉದ್ದೇಶ ಏನಂದ್ರೆ ಅವರಿಗೆ ಊರುಗೋಲಾಗ್ಲಿ. ನೀವು ಅರ್ಥ ಮಾಡ್ಕೊಳ್ಳಿ. ಯಾರು ಇಲ್ಲ ಅಂತ ಹೇಳ್ತಾರೆ. ನೀವು ಈ ರಾಜ್ಯದ ಆರ್ಥಿಕತೆ ಯಾಕೆ ಹಾಳು ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದೀರಿ. ನೀವು ರಾಜ್ಯದ ಆರ್ಥಿಕತೆ ಯಾಕೆ ಹಾಳು ಮಾಡಿದ್ದೀರಿ? ಎಷ್ಟು ಹಗರಣಗಳಾಗಿದೆ? ನಿಮ್ಮ ಹಗರಣಗಳು ಎಷ್ಟಾಗಿದೆ? ನಿಮ್ಮ ಕಾಲದಲ್ಲಿ ಏನಾಗಿದೆ? ಒಂದು ಸ್ಮಾಲ್ ಬ್ರೇಕ್ ತಗೊಳ್ತೀನಿ.